ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ ಇವತ್ತು ರಾತ್ರಿ ಊಟಕ್ಕೆ ತಾಳಿಪೀಠನ್ನು ಮಾಡೋಣ. ಇದಕ್ಕೆ ಪಾಲಕ್ ರೊಟ್ಟಿ ಅಂತಲೂ ಕುಡಿಬೋದು. ಉಪ್ಪು, ಇಂಗು, ಅಜ್ವೈನು, ಸ್ವಲ್ಪ ಜೀರಿಗೆ, ಒಂದೆರಡು ಚಮಚ ಅಚ್ಕಾರದ ಪುಡಿ ಅಥವಾ ಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ಕರಿ ಎಳ್ಳು ಅಥವಾ ಬಿಳಿ ಎಳ್ಳು, ಧನಿಯಾ ಪುಡಿ ಅಥವಾ ಗರಂ ಮಸಾಲ, ಹಾಗೆ ಈರುಳ್ಳಿ, ಹೆಚ್ಚಿಟ್ಕೊಂಡಿರೋ ಪಾಲಕ್ ಸೊಪ್ಪು, ಹಸಿ ಕಡಲೆ ಹಿಟ್ಟು, ಬೆಳ್ಳುಳ್ಳಿ ಆಪ್ಷನಲ್ಲು, ಟೊಮ್ಯಾಟೊ, ಅಕ್ಕಿ ಹಿಟ್ಟು, ಹಾಗೆ ರೊಟ್ಟಿ ಮಾಡ್ತಿರಲ್ಲ ಜೋಳದ ಹಿಟ್ಟು, ಇದನ್ನೆಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಬೇಕಿದ್ದರೆ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಬೇಕಾಗುತ್ತೆ. ನಾದ್ಬಿಟ್ಟು ಉಳ್ಳೆಗಳನ್ನು ಮಾಡಿ ಒಂದು ಬಟರ್ ಪೇಪರಲ್ಲಿ ತಟ್ಕೊಂಡು ಇದನ್ನು ಎಷ್ಟು ಬೇಕಷ್ಟು ತೆಳುವಾಗಿ ತಟ್ಕೊಂಡ್ಬಿಡಬೇಕಾಗುತ್ತೆ. ತಟ್ಕೊಂಡ್ಬಿಟ್ಟು ಹೆಂಚ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ನಂತರ ಇದನ್ನು ಎರಡೂ ಬದಿ ಬೇಯಿಸಬೇಕು. ಮುಚ್ಚಿ ಎರಡೂ ಬದಿ ಬೇಯಿಸಬೇಕಾಗತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು, ಹಸಿ ಹಿಟ್ಟಲ್ವ ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಗ ಎರಡೂ ಬದಿ ಬೇಯಿಸ್ಕೊಂಡ್ಬಿಟ್ಟು, ಹಾಗೆ ಇದ್ರ ಮೇಲೆ ತುಪ್ಪ ಅಥವಾ ಚಟ್ನಿ ಪುಡಿ ಅಥವಾ ಯಾವುದಾದ್ರೂ ಗೊಜ್ಜು ಚಟ್ನಿ ಯಾವುದಕ್ಕೂ ಸೆಟ್ ಆಗುತ್ತೆ. ಹಾಗೆ ತಿಂದರೂ ಕೂಡ ಚೆನ್ನಾಗಿರುತ್ತೆ ಇದು. ಬನ್ನಿ ಇವಾಗ ನನ್ನ ಮಗ ಹೇಗಾಗಿದೆ ಅಂತ ಹೇಳ್ತಾನೆ. ಹಾಗೆ ಈ ರೊಟ್ಟಿಗೆ ಮೊಸರು ಕೂಡ ನೆಂಚ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಫ್ರೆಶ್ ಮೊಸರು ಇರಬೇಕು, ಹುಳಿ ಇರಬಾರ್ದು. ಬಟರ್ ಪೇಪರ್ ಇಲ್ದಿದ್ರೆ ಹೀಗೆ ಆಯಿಲ್ ಪ್ಯಾಕೆಟಲ್ಲಿ ಕೂಡ ಮಾಡ್ಬೋದು. ಕೈಯಲ್ಲಿ ಹಾಕ್ಬಿಟ್ಟು ಎರಡೂ ಬದಿ ಬೇಯಿಸಬೇಕಾಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ.